ಮಂದಾರಗಿರಿಗೆ ಹೋಗ್ಬೇಕಂದ್ರೆ ಹಿರೇಹಳ್ಳಿ ಸ್ಟೇಷನಲ್ಲಿ ಇಳಿಬೇಕು. ಇಲ್ಲಿಂದ ಒಂದು 3-4 ಕಿಲೋಮೀಟರ್ ಆಗುತ್ತೆ ಮಂದಾರಗಿರಿ. ಮಂದಾರಗಿರಿ ಹಿಲ್ಸ್ ಈಗ ಕಾಣುತ್ತೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ನಾವೀಗ ಬಂದಿರುವಂಥ ಜಾಗ ಮಂದಾರಗಿರಿ ಜೈನ್ ಮಂದಿರ. ಇದು ಭಾಳ ಬೆಟ್ಟದ ಕೆಳಭಾಗ, ಸೊಗಸಾಗಿದೆ, ಭಾಳ ಚೆನ್ನಾಗಿದೆ. ಬೆಂಗಳೂರಿಗೆ ಸಮೀಪದಲ್ಲೇ ಇದೆ. ಬೆಂಗಳೂರಿನಿಂದ ಇಲ್ಲಿಗೆ 60 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ನಾವು ಬೆಂಗಳೂರಿನಿಂದ ಪ್ಯಾಸೆಂಜರ್ ರೈಲಿನಲ್ಲಿ ಹೊರಟು ಹಿರೇಹಳ್ಳಿ ಎಂಬ ರೈಲು ನಿಲ್ದಾಣದಲ್ಲಿಳಿದು ಅಲ್ಲಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿರುವ ಮಂದಾರಗಿರಿಗೆ ಆಟೋದಲ್ಲಿ ಬಂದೆವು. ನಾವು ಬಂದ ಸಮಯ ಬಹಳ ಚೆನ್ನಾಗಿತ್ತು. ತುಂತುರು ಮಳೆ ಹಾಗೂ ಮೋಡಗಳಿಂದ ತುಂಬಿ ವಾತಾವರಣ ಭಾಳ ತಂಪಾಗಿತ್ತು. ಮಂದಾರಗಿರಿಯು 435 ಮೆಟ್ಟಲುಗಳಿಂದ ಕೂಡಿದ್ದು ನಮಗೆ ಹತ್ತಲು ಭಾಳ ಸುಲಭವಾಯಿತು. ಬೆಟ್ಟದ ಮೇಲೆ ಗುರು ಮಂದಿರಗಳಿವೆ ಹಾಗೂ ಜೈನ್ ಮುನಿಗಳಿಗೆ ಸಮರ್ಪಿತವಾದ ನವಿಲುಗರಿಯ ವಿನ್ಯಾಸದ 81 ಅಡಿ ಎತ್ತರದ ಸ್ತೂಪವಿದೆ. ಇದು ಇಲ್ಲಿನ ಮುಖ್ಯ ಆಕರ್ಷಣೆಯಾಗಿದೆ. ಇಲ್ಲಿ ಚಂದ್ರಪ್ರಭಾ, ಪಾರ್ಶ್ವನಾಥ ಹಾಗೂ ಸುಪರ್ಶನಾಥ ಗುರುಗಳ ಒಂದು ಮೂರ್ತಿಗಳಿವೆ. ಇದು 12ನೇ ಶತಮಾನದ ಪುರಾತನವಾದ ದೇವಾಲಯಗಳಲ್ಲಿ ಒಂದು. ಚಂದ್ರಪ್ರಭಾ ತೀರ್ಥಂಕರರ 21 ಅಡಿ ಎತ್ತರದ ಏಕಶಿಲಾ ಪ್ರತಿಮೆ ಇದೆ. ಇಲ್ಲಿರುವ ಮೈದಾಳ ಕೆರೆ ಬಹಳ ಸುಂದರವಾಗಿದ್ದು ಬೆಟ್ಟದ ಮೇಲಿಂದ ನೋಡಲು ಬಹಳ ಸೌಂದರ್ಯವಾಗಿದೆ. ಇಲ್ಲಿ ಬಂದರೆ ಭಾಳ ಚೆನ್ನಾಗಿ ಜಾಗನ ಸ್ಪೆಂಡ್ ಮಾಡ್ಬೋದು. ಭಾಳ ಚೆನ್ನಾಗಿದೆ ಸುತ್ತಲೂ ನೋಡೋದಕ್ಕೆ. ನಮ್ಮ ಬೆಂಗಳೂರು ಹತ್ರ ಇಂಥ ಒಂದು ಜಾಗ ಇದೆ ಅಂತ ನಮಗೆ ಆಶ್ಚರ್ಯ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಈ ಒಂದು ಜಾಗಕ್ಕೆ ತುಮಕೂರಿನಿಂದ ಕ್ಯಾಸಂದ್ರಕ್ಕೆ ಬಂದು ಅಲ್ಲಿಂದ ಮಂದಾರಗಿರಿಗೆ ತಲುಪಬಹುದು. ಮಂದಾರಗಿರಿ ಒಂದು ಸುಂದರವಾದ ಏಕಶಿಲಾ ಬೆಟ್ಟವಾಗಿದೆ. ಇದು ಸಿಂಗಲ್ ಬೆಟ್ಟ. ಮೇಲೆ ಬರ್ತಾ ಇದ್ದಂಗೆ ಮಹಾವೀರರ ಒಂದು ಮೂರ್ತಿಯ ಸ್ತಂಭ ಇದೆ. ಮಹಾವೀರರು ತಪಸ್ಸು ಮಾಡುತ್ತಿರುವುದ ಹಾಗೆ ಒಂದು ಮೂರ್ತಿಯನ್ನು ಇಟ್ಟಿದ್ದಾರೆ. ಬಹಳ ಚೆನ್ನಾಗಿದೆ. ಸುತ್ತಲಿನ ಸೌಂದರ್ಯವನ್ನು, ಪ್ರಕೃತಿ ಸೌಂದರ್ಯವನ್ನು ಹೇಳತಿರೋದು, ಅಷ್ಟು ಚೆನ್ನಾಗಿದೆ. ಇದು ಸಿದ್ಧಗಂಗಾ ಮಠದ ಪಕ್ಕದಲ್ಲೇ ಬರುತ್ತದೆ. ಸಿದ್ಧಗಂಗಾ ಮಠದಿಂದ ಸುಮಾರು ಒಂದು 5 ಕಿಲೋಮೀಟರ್ ಆಗ್ಬೋದು ಅಷ್ಟೇ. ನೋಡಿ, ಇದು ಏಕಶಿಲ ಎಷ್ಟು ಚೆನ್ನಾಗಿದೆ. ಬಂಡೆ ಭಾಳ ಚೆನ್ನಾಗಿದೆ. ಪಕ್ಕದಲ್ಲೇ ಒಂದು ಸಣ್ಣ ಕೆರೆ ಇದೆ. ಅದೇ ರೀತಿ ಮೈದಾಳ ಕೆರೆ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ನಾವೆಲ್ಲೋ ಒಂದು ದೂರದ ಊರಿಗೆ ಹೋಗಿದ್ದೀವಿ ಅನ್ನೋ ಥರ ಆಗುತ್ತೆ.
ಇದು ಬೆಂಗಳೂರಿಗೆ ಸಮೀಪ ಇದೆ ಅಂತ ನಮಗೆ ಆಶ್ಚರ್ಯ ಆಗುತ್ತೆ, ಅಷ್ಟು ಚೆನ್ನಾಗಿತ್ತು. ಈ ಜಾಗ ಬಂದು ಈ ರೂಟ್ನಲ್ಲಿ ಬಂದರೆ ಅದೇ ಸಿದ್ಧಗಂಗಾ ಮಠ ಕ್ಯಾಸಂದ್ರಿಂದ ಇಲ್ಲಿಗೆ ಬರ್ಬೋದು. ಬ್ಯಾಕ್ ಸೈಡ್, ಬೆಟ್ಟದ ಬ್ಯಾಕ್ ಸೈಡ್ ನಾವು ನಡ್ಕೊಂಡು ಬಂದ್ವಲ್ಲ ಮೆಟ್ಲು, ಅದರದ್ದು ಹಿಂದೆಗಡೆಯಿಂದ ಈ ರಸ್ತೆ ಬರುತ್ತೆ. ಈ ಮೈದಾಳ ಕೆರೆ ಕೂಡ ಅಲ್ಲೇ ಇದೆ. ಇದೆಲ್ಲ ಪೂರ್ತಿ ದೇವಸ್ಥಾನದ ಹಿಂಭಾಗ, ಮಂದಾರಗಿರಿಯ ಹಿಂಭಾಗ. ಸುತ್ತಲೂ ಕೂಡ ಇದೇ ರೀತಿ ಪ್ರಕೃತಿ ರಾರಾಜಿಸುತ್ತಿದೆ. ಇದೇ ನೋಡಿ ಸಿದ್ಧಗಂಗಾ ಮಠದಿಂದ ಬರುವಂತಹ ರಸ್ತೆ ಇದು. ನಾವು ಬಹಳ ಜಲ್ದಿ ಬೆಂಗಳೂರನ್ನು ಬಿಟ್ಟು ಸುಮಾರು 7-8 ಗಂಟೆಗೆಲ್ಲ ಇಲ್ಲಿಗೆ ಬಂದು, ಅದರಿಂದ ಇಲ್ಲಿ ಬಹಳ ಶಾಂತವಾಗಿದೆ, ಜನಗಳು ಯಾರೂ ಇಲ್ಲ. ಮನಸ್ಸಿಗೆ ಬಹಳ ನೆಮ್ಮದಿ ಸಿಗ್ತಾ ಇದೆ, ಅಷ್ಟು ಚೆನ್ನಾಗಿದೆ. ದೇವಸ್ಥಾನದ ಒಳಗಡೆ ಇರುವ ತೀರ್ಥಂಕರುಗಳ ಮಂದಿರಗಳು ಇವೆಲ್ಲ. ದೇವಸ್ಥಾನ ಸಾಮಾನ್ಯವಾಗಿ ಈ ಜಾಗಕ್ಕೆ ಯಾರನ್ನೂ ಬಿಡಲ್ಲ. ಬೆಳಗ್ಗೆ ಆಗಿದ್ದರಿಂದ ನಮ್ಮನ್ನು ಅಲೋ ಮಾಡಿದ್ರಷ್ಟೇ. ಪಾರ್ಶ್ವನಾಥ ಸ್ವಾಮಿಗಳ ಒಂದು ಮೂರ್ತಿ ಸುಂದರವಾಗಿದೆ ನೋಡಿ, ಎಷ್ಟು ಭಕ್ತಿ ಭಾವ ಮೂಡಿದ ಥರ ಇದೆ. ಬೆಟ್ಟದ ಮೇಲಿರುವ ಸಂಪೂರ್ಣ ಜಾಗವನ್ನು ಬಹಳ ಸುಂದರವಾಗಿ ಉಪಯೋಗಿಸಿ ಈ ಒಂದು ದೇವಸ್ಥಾನವನ್ನು ಕಟ್ಟಿದ್ದಾರೆ. ಇಲ್ಲಿಗೆ ಬಂದರೆ ಪೂರ್ತಿ ಒಂದು ಪ್ರದಕ್ಷಿಣೆ, ಬಹಳ ಮನಃಶಾಂತಿ, ನೆಮ್ಮದಿ, ಸಂತೋಷ ಎಲ್ಲ ಸಿಗುತ್ತೆ. ಅಷ್ಟು ಸೈಲೆಂಟ್ ಆಗಿದೆ. ಗಾಳಿ ಜೋರಾಗಿ ಹೊಡೆಯುತ್ತಿದೆ, ತಂಗಾಳಿ ಬೀಸುತ್ತಿದೆ. ಬೆಟ್ಟದ ಮೇಲೆ ಎಲ್ಲ ವೀಕ್ಷಿಸಿ ಕೆಳಗೆ ಬಂದೆವು. ಇಲ್ಲಿ ಧರ್ಮಸ್ಥಳದ ರೀತಿಯೇ ಒಂದು ಗೋಮಟೇಶ್ವರನ ವಿಗ್ರಹ ಕೂಡ ಇದೆ. ಇದನ್ನು ನೋಡಿದ್ರೆ ಧರ್ಮಸ್ಥಳದ ಗೋಮಟೇಶ್ವರ ಎಂದೇ ಅನುಮಾನ ಬರುತ್ತೆ, ಆ ಥರ ಇದೆ. ಪಾರ್ಕು ಎಷ್ಟು ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ನೋಡಿ, ಇಲ್ಲಿಂದ ಕೆಳಗಡೆಯಿಂದ ಮಂದಾರಗಿರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡೋದಕ್ಕೆ. ಬ್ಯೂಟಿಫುಲ್ ಜಾಗ.
ಜೈನ ಮುನಿಗಳಿಗೆ ಸೇರಿದಂಥ ಒಂದು ನವಿಲುಗರಿಯ ವಿನ್ಯಾಸದ 81 ಅಡಿ ಎತ್ತರದ ಸ್ತೂಪವಿದೆ. ಇಲ್ಲಿ ಇದು ಕೂಡ ಬಹಳ ಮುಖ್ಯ ಆಕರ್ಷಣೆಯಾಗಿದೆ. ಇಲ್ಲಿಗೆ ಈ ಒಂದು ನಮ್ಮ ಪ್ರವಾಸ ಮುಗಿಯಿತು. ತಾವುಗಳು ಒಮ್ಮೆ ಬನ್ನಿ ಎಂದು ಹೇಳಿ ನಮ್ಮ ಈ ಒಂದು ಚಿತ್ರೀಕರಣ ಮುಗಿಸುತ್ತಿದ್ದೇವೆ. ವಂದನೆಗಳು.